ಶ್ರೀನಿವಾಸ್ ಸೀನು ಸುಮಾರು 18 ವರ್ಷದ ಹುಡುಗ. ಕಾಲೇಜು ಓದುವ ಸಲುವಾಗಿ ಅವನ ದೊಡ್ಡಮ್ಮನ ಮನೆಗೆ ಬಂದಿದ್ದ. ಅವನ ದೊಡ್ಡಮ್ಮ ಪಾರ್ವತಿ 45 ವರ್ಷದ ಹೆಂಗಸು, ಗಂಡನನ್ನು ಕಳೆದುಕೊಂಡು ಒಂಟಿಯಾಗಿದ್ದಳು. ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದಳು. ತಂಗಿ ಮಗ ಓದುವ ಸಲುವಾಗಿ ಅವಳ ಮನೆಗೆ ಬಂದಾಗ ಅವಳಿಗೆ ಸ್ವಲ್ಪ ಖುಷಿಯಾಗಿತ್ತು. ಒಬ್ಬಂಟಿಯಾಗಿ ಇರುತ್ತಿದ್ದ ಅವಳಿಗೆ ಜೊತೆಗೆ ಇರಲು ಸೀನು ಬಂದಿದ್ದ. ಪಾರ್ವತಿಗೆ ತಂಗಿ ಮಗ ಎಂದರೆ ಅವನ ಚಿಕ್ಕ ವಯಸ್ಸಿನಿಂದ ಕೂಡ ತುಂಬಾ ಪ್ರೀತಿಯಿಂದ ನೋಡುತ್ತಾ ಇದ್ದಳು. ಸೀನು ಕೂಡ ಅವನ ದೊಡ್ಡಮ್ಮ ಅನ್ನು ಅಷ್ಟೇ ಗೌರವ ಅಲ್ಲಿ ನೋಡುತ್ತಾ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ. ಅವಳ ಜೊತೆ ಅದು ಇದು ತರಲೆ ಮಾಡಿಕೊಂಡು ಕೀಟಲೆ ಮಾಡುತ್ತಾ ಇರುವುದು ಪಾರ್ವತಿ ಕೂಡ ಇಷ್ಟಪಡುತ್ತಾ ಇದ್ದಳು. ಪಾರ್ವತಿ ನೋಡಲು ಒಳ್ಳೆ ದೇಹ ಮೈಕಟ್ಟು ಹೊಂದಿದ್ದಳು. ದೊಡ್ಡ ಮೊಲೆಗಳು ದಪ್ಪ ಬಳುಕುವ ಕುಂಡೆ ಹೊಂದಿದ್ದಳು. ಗಂಡನ ತುಣ್ಣಿ ಏಟು ಇರದೆ ಒಬ್ಬಂಟಿಯಾಗಿದ್ದ ಅವಳಿಗೆ ಕೈಬೆರಳು ಜೊತೆ ಆಗಿ ಕಾಮದ ತೃಪ್ತಿ ಪಡುತ್ತಾ ಇದ್ದಳು. ಇತ್ತ ಸೀನು ಕೂಡ ಕಾಲೇಜು ಸೇರಿದ ಮೇಲೆ ಸ್ನೇಹಿತರ ಜೊತೆ ಸೇರಿ ಕಾಮದ ಆಟದ ಬಗ್ಗೆ ತಿಳಿದಿದ್ದ. ರಾತ್ರಿ ಮಲಗುವ ವೇಳೆ ಜಟಕ ಹೊಡೆದು ಅವನ 6 ಇಂಚಿನ ದಪ್ಪ ತುಣ್ಣಿಯಿಂದ ರಸ ಸುರಿಸುತ್ತಾ ಇದ್ದ. ಅದೊಂದು ಭಾನುವಾರದ ದಿನ. ಸಂಜೆ ಹೊತ್ತಿಗೆ ಸೀನು ಅವನ ದೊಡ್ಡಮ್ಮ ಅನ್ನು ತಮಾಷೆಗೆ ಹೆದರಿಸೋಣ ಅಂತ ಮಂಚದ ಕೆಳಗೆ ಅಡಗಿದ್ದ. ಅವನು ದೊಡ್ಡಮ್ಮ ಬಂದ ಕೂಡಲೇ ಕಿರುಚಿ ಹೆದರಿಸುವ ಪ್ಲಾನ್ ಮಾಡಿಕೊಂಡು ಅವಳಿಗೆ ಗೊತ್ತಿಲ್ಲದ ಹಾಗೆ ಅವಳ ರೂಮ್ ಒಳಗೆ ಹೊಕ್ಕು ಮಂಚದ ಕೆಳಗೆ ಸೇರಿದ್ದ. ಪಾರ್ವತಿಗೆ ಆಗ ಸೀನು ರೂಮಲ್ಲಿ ಅಡಗಿ ಕೂತಿರುವುದು ಗೊತ್ತಿರಲಿಲ್ಲ. ಪಾರ್ವತಿ ರೂಮ್ ಒಳಗೆ ಬಂದು ಬಾಗಿಲು ಲಾಕ್ ಮಾಡಿ ಕನ್ನಡಿ ಮುಂದೆ ನಿಂತಳು. ಆಗ ಸೀನು ಸರಿಯಾದ ಸಮಯಕ್ಕೆ ವೇಟ್ ಮಾಡುತ್ತಾ ಅವನ ದೊಡ್ಡಮ್ಮ ಇನ್ನೂ ಹತ್ತಿರ ಬರಲು ಕಾಯುತ್ತಾ ಇದ್ದ. ಆದರೆ ಪಾರ್ವತಿ ಕನ್ನಡಿ ಮುಂದೆ ನಿಂತು ಅವಳ ಸೀರೆ ಸೆರಗು ಜಾರಿಸಿ ಅದನ್ನು ತೆಗೆದು ನೆಲಕ್ಕೆ ಬಿಟ್ಟು ಅವಳ ದೇಹ ನೋಡಲು ಒಂದು ಬಾರಿ ತಿರುಗಿದಳು. ಆಗ ಸೀನುಗೆ ಅವನ ದೊಡ್ಡಮ್ಮನ ತೋಳಿನ ಕೆಳಗೆ ಬೆವರಿನಿಂದ ಒದ್ದೆ ಆದ ರವಿಕೆ ಒಳಗೆ ದಪ್ಪ ಮೊಲೆಗಳ ಆಕಾರಗಳು ಕಣ್ಣಿಗೆ ಬಿದ್ದವು. ನಂತರ ಅವಳು ಒಂದೊಂದೇ ರವಿಕೆ ಹೂಕ್ಸ್ ಬಿಚ್ಚಿ ರವಿಕೆ ತೆಗೆದು ಅಲ್ಲೇ ಬಿಸಾಕಿದಳು. ಹಾಗೆ ಲಂಗದ ಲಾಡಿ ಬಿಚ್ಚಿ ತೆಗೆದಳು. ಆಗ ರವಿಗೆ ಕಾಚಾ ಬ್ರಾ ಹಾಕದ ಅವನ ದೊಡ್ಡಮ್ಮನ ಬೆತ್ತಲೆ ಹಿಂದಿನ ದೇಹ ಕಣ್ಣಿಗೆ ಬಿತ್ತು. ಅವಳ ದೊಡ್ಡ ಕುಂಡಿಗಳನ್ನು ನೋಡಲು ಅವನ ತುಣ್ಣಿ ಚಡ್ಡಿ ಒಳಗೆ ನಿಗುರಿ ನಿಂತಿತು. ಮುಂದೇನು ಆಗುವುದು ಎಂದು ನೋಡುವಾಗ ಪಾರ್ವತಿ ತಿರುಗಲು, ಅವಳ ದೊಡ್ಡ ಮೊಲೆಗಳು ಹಾಗೂ ಶಾಟ ಬೆಳೆದ ತುಲ್ಲಿನ ಜಾಗ ಕಾಣಲು ಸೀನುಗೆ ಅವನ ದೊಡ್ಡಮ್ಮನ ಮೇಲೆ ಕಾಮದ ಆಸೆ ಹುಟ್ಟಿತು. ಅವನು ಹಾಗೆ ಅವಳನ್ನು ನೋಡುತ್ತಾ ಮಂಚದ ಕೆಳಗೆ ಅಡಗಿ ಅವನ ಚಡ್ಡಿ ಮೇಲೆ ತುಣ್ಣಿ ಅದುಮುತ್ತಾ ಇದ್ದ. ಅದು ಆಗಲೇ ನಿಗುರಿ ಹೊರಗೆ ಬರಲು ಹಾತೊರೆಯುತ್ತಿತ್ತು. ಪಾರ್ವತಿ ಕನ್ನಡಿ ಮುಂದೆ ಚೇರ್ ಮೇಲೆ ಕುಳಿತು ಅವಳ ಕಾಲು ಅಗಲಿಸಲು ಸೀನುಗೆ ಶಾಟ ಬೆಳೆದ ಕೂದಲ ರಾಶಿ ನಡುವೆ ಅವನ ದೊಡ್ಡಮ್ಮನ ಕೆಂಪು ತುಲ್ಲಿನ ಸೀಳು ಎದ್ದು ಕಾಣುತ್ತಿತ್ತು. ಪಾರ್ವತಿ ಅವಳ ತುಲ್ಲಿನ ಸುತ್ತಲೂ ಕೊಬ್ಬರಿ ಎಣ್ಣೆ ಹಚ್ಚಿಕೊಳ್ಳುತ್ತಿದ್ದಾಗ ಸೀನುಗೆ ಅವಳ ತುಲ್ಲಿನ ಮೇಲೆ ಆಸೆ ಹೆಚ್ಚಾಯಿತು. ಹೇಗಾದ್ರೂ ಮಾಡಿ ಅವಳನ್ನು ಕೇದು ಬಿಡುವ ಆಸೆ ಹುಟ್ಟಿತು. ಪಾರ್ವತಿ ಅವಳ ತುಲ್ಲಿನ ಒಳಗೆ ಬೆರಳು ತೂರಿಸಿ 1-5 ನಿಮಿಷ ಆಡಿಸಿ ರಸ ಸುರಿಸಿ ಸುಸ್ತಾಗಿ ಎದ್ದು ನಿಂತು ಬೇರೆ ಬಟ್ಟೆ ಧರಿಸಿ ಹೊರಗೆ ಹೋದಳು. ಆ ರಾತ್ರಿ ರವಿ ಅವನ ದೊಡ್ಡಮ್ಮನ ನೆನೆದು ಜಟಕ ಹೊಡೆದುಕೊಂಡು ರಸ ಸುರಿಸಿದ. ಮರುದಿನ ಕಾಲೇಜು ಇಂದ ಬಂದ ಮೇಲೆ ಅವನ ದೊಡ್ಡಮ್ಮ ಸ್ನಾನಕ್ಕೆ ಹೋಗಿದ್ದು ಗಮನಿಸಿದ. ಅವಳು ಹೊರ ಬರುವ ಮುಂಚೆ ಸೀನು ಚಡ್ಡಿ ಬನಿಯನಲ್ಲಿ ಹೋಗಿ ಅವಳ ರೂಮ್ ಮಂಚದ ಕೆಳಗೆ ಅಡಗಿ ಕೂತ. ಆಗ ಪಾರ್ವತಿ ಸ್ನಾನ ಮುಗಿಸಿ ಮೊಲೆ ತನಕ ಒದ್ದೆ ಲಂಗವನ್ನು ಕಟ್ಟಿಕೊಂಡು ದೊಡ್ಡ ತೊಡೆಗಳು ಕಾಣುವ ಹಾಗೆ ರೂಮ್ ಒಳಗೆ ಬಂದು ಲಾಕ್ ಮಾಡಿದಳು. ನಂತರ ತನ್ನ ಲಂಗವನ್ನು ತೆಗೆದು ಕೆಳಕ್ಕೆ ಬೀಳಿಸಿಕೊಂಡಳು. ಬೆತ್ತಲೆ ಆಗಿ ಕಪಾಟನ್ನು ತೆರೆದು ಬೇರೆ ಡ್ರೆಸ್ ತೆಗೆದುಕೊಂಡು ಮಂಚದ ಹತ್ತಿರ ಬಂದಾಗ ಸೀನು ಕೂಡಲೇ ಮಂಚದ ಕೆಳಗಡೆಯಿಂದ ಎದ್ದು ಆಚೆ ಬಂದು ಪಾರ್ವತಿಯನ್ನು ಎದುರಿನಿಂದ ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ದೊಡ್ಡ ತಿಕವನ್ನು ಎತ್ತೆತ್ತಿ ಹಿಸುಕಲು ಶುರು ಮಾಡಿದ. ಅವಳಿಗೆ ಏನಾಗುತ್ತಿದೆ ಎಂದು ತಿಳಿಯುವ ಹೊತ್ತಿಗೆ ಸೀನು ಕೆಳಗೆ ಕೂತು ಅವಳ ಕೂದಲು ತುಂಬಿದ ತುಲ್ಲಿಗೆ ಬಾಯಿ ಹಾಕಿ ಅವಳ ದೊಡ್ಡ ತೊಡೆಗಳ ಹಿಡಿದು ನೆಕ್ಕಲು ಶುರುಮಾಡಿದ. ಆಗ ಪಾರ್ವತಿ ಗಾಬರಿಯಲ್ಲಿ, ಹೇ ಬಿಡು ಅಮ್ಮಮ್ಮ, ಹೇ ಏನೋ ಮಾಡುತ್ತಿದ್ದೀಯ, ಇದು ತಪ್ಪು ಕಣೋ, ನೀನು ಮಾಡಬಾರದು ಬಿಡು ಎಂದಳು. ಆದರೆ ಸೀನು ಅವಳ ತುಲ್ಲನ್ನು ಬಿಡದೆ ನಾಲಿಗೆ ತೂರಿಸಿ ನೆಕ್ಕುತ್ತಾ ತುಲ್ಲಿನ ತುಟಿ ಚೀಪುವಾಗ ಅವಳು ಉದ್ರೇಕಗೊಂಡು ಅಹಂ ಬಿಡು, ಸೀನು ಬಿಡು, ತಪ್ಪು ಎನ್ನುತ್ತಾ ಅವನ ತಲೆ ಅವಳ ತುಲ್ಲಿಂದ ದೂರ ತಳ್ಳುವ ಪ್ರಯತ್ನ ಮಾಡದೆ ನರಳುತ್ತಾ ಹಾಗೆ ಕುಸಿದು ಹಾಸಿಗೆ ಮೇಲೆ ಅಂಗಾತ ಮಲಗಲು ಸೀನು ಅವಳ ತುಲ್ಲು ಅಗಲಿಸಿ ನಾಲಿಗೆ ಒಳಗೆ ತೂರಿಸಿ ನೆಕ್ಕಲು ಶುರುಮಾಡಿದ. ಆಗ ಪಾರ್ವತಿಗೆ ಅವಳ ಹಸಿದ ತುಲ್ಲಿನ ತೃಷೆ ತೀರಿಸಿಕೊಳ್ಳುವ ಆಸೆಯಾಗಿ ತಡೆದುಕೊಳ್ಳಲಾರದೆ ಕಾಲನ್ನು ಅಗಲಿಸಿದಳು. ಸೀನು ಅವಳ ತುಲ್ಲನ್ನು ಚೆನ್ನಾಗಿ ಚೀಪಿ ಚೀಪಿ ಚಪ್ಪರಿಸುತ್ತಾ ರಸವನ್ನು ಹೀರಿ ಅವನ ಚಡ್ಡಿ ಜಾರಿಸಿ ನಿಗುರಿದ ಗೂಟವನ್ನು ಆಡಿಸುತ್ತಾ ಕೈಯಲ್ಲಿ ಹಿಡಿದು ಅವಳ ತುಲ್ಲಿನ ತೂತಿಗೆ ಇಟ್ಟು ಒಳಗೆ ನೂಕಲು ಅವನ ದೊಡ್ಡ ತುಣ್ಣಿ ಅವನ ದೊಡ್ಡಮ್ಮನ ಬಿಗಿ ತುಲ್ಲಿನ ಒಳಗೆ ನುಗ್ಗಿ ಹೋಯಿತು. ಸೀನುಗೆ ಅದು ಮೊದಲ ಕಾಮದ ಅನುಭವ ಆಗಿದ್ದ ಕಾರಣ ಅವನ ತುಣ್ಣಿ ಯಾವುದೋ ಬಿಸಿ ಹಸಿ ಜಾಗದಲ್ಲಿ ಇರುವ ಅನುಭವ ಆಗಲು ಅವನ ಸೊಂಟ ಆಡಿಸುತ್ತಾ ಜೋರಾಗಿ ಕೇಯಲು ಶುರುಮಾಡಿದಾಗ ಅವನ ತುಣ್ಣಿ ಅವನ ದೊಡ್ಡಮ್ಮ ಪಾರ್ವತಿ ತುಲ್ಲೊಳಗೆ ಪೂರ್ತಿ ಒಳಕ್ಕೆ ಹೊಕ್ಕಿತು.
ಆಗ ಪಾರ್ವತಿ ಬಹಳ ವರ್ಷದ ನಂತರ ಅವಳ ಕಾಮದ ತೃಷೆ ತೀರಿಸಿಕೊಳ್ಳುವ ಆಸೆಯಾಗಿ ಕಣ್ಣು ಮುಚ್ಚಿ, ಹಂ ಸೀನು ಕೇಯೋ ಮಗನೇ ನಿನ್ನ ದೊಡ್ಡಮ್ಮನ ತುಲ್ಲು ಕೇದು ಹಾಕೋ ಹಮ್ಮಮ್ಮ ಸಾಸ್ ಹಮ್ಮಿನ್ನು ಜೋರಾಗಿ ಕೇ ಹಮ್ಮ ಹಮ್ಮಮ್ಮಯ್ಯೋ ಅನ್ನುತ್ತಾ ಇನ್ನಷ್ಟು ಕಾಲನ್ನು ಅಗಲಿಸಿ ಸೊಂಟವನ್ನ ಮೇಲಕ್ಕೆ ಎತ್ತಿ ಕೊಡುತ್ತಿದ್ದಳು. ಸೀನು ಅವನ ದೊಡ್ಡಮ್ಮನ ಬೆಚ್ಚಗಿನ ಬೆತ್ತಲೆ ದೇಹದ ಮೇಲೆ ಮಲಗಿ ಕೇಯುತ್ತಾ ಹಾಗೆ ಅವಳ ತುಟಿಗೆ ತುಟಿ ಸೇರಿಸಿ ಕಿಸ್ ಮಾಡಲು ಶುರುಮಾಡಿದ. ಅವಳು ಅವನ ತುಟಿಯನ್ನು ಚೀಪುತ್ತಾ ಬಹಳ ದಿನಗಳ ಕಾಮದ ಆಸೆಯನ್ನು ತೀರಿಸಿಕೊಳ್ಳುತ್ತಾ ಇದ್ದಳು. ಸೀನು ಅವಳ ತುಟಿಯನ್ನು 1-2 ನಿಮಿಷ ಚೀಪಿ ನಂತರ ಕೇಯುತ್ತಾ ಅವಳ 2 ಮೂಲೆ ತೊಟ್ಟು ಒಂದಾದ ಮೇಲೊಂದರಂತೆ ಚೀಪಲು ಶುರುಮಾಡಿದಾಗ ಪಾರ್ವತಿ ಸ್ವರ್ಗದಲ್ಲಿ ತೇಲುತ್ತಿದ್ದಳು. ಸುಮಾರು 20 ನಿಮಿಷದ ಕೇದಾಟ ನಂತರ ಸೀನು ಅವನ ಕಾಮದ ರಸವನ್ನು ಅವನ ದೊಡ್ಡಮ್ಮನ ತುಲ್ಲಿನ ಒಳಗೆ ಇಳಿಸಿ ಅವಳ ಪಕ್ಕದಲ್ಲೇ ಅಂಗಾತ ಮಲಗಿದ.